ಕೇಂದ್ರ ಸಚಿವರ ಹೇಳಿಕೆಯನ್ನು ಖಂಡಿಸಿ ಕನ್ನಡಿಗರು ಸಿಡಿದೆದ್ದಿದ್ದು ಇವತ್ತು ಮಂಡ್ಯ ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಿಚ್ಚು ಹೆಚ್ಚಾಗ್ತಾ ಇದೆ. ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ. ಕೇಂದ್ರ ಸಚಿವರ ಹೇಳಿಕೆಗೆ ಅರಮನೆ ನಗರಿ ಕೊತ್ತ ಕೊತ್ತ ಅಂತಿದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸಚಿವರ ಹೇಳಿಕೆ ಖಂಡಿಸಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು ಕೇಂದ್ರ ಸಚಿವರ ಬಳಿ ಅಂತ ಒತ್ತಾಯಿಸ್ತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವಿವಿಧ ಪರ ಸಂಘಟನೆ, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕೇಂದ್ರ ಸಚಿವರ ವಿರುದ್ಧ ಅವರು ರಾಜೀನಾಮೆಯನ್ನ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಕೈ ಬಿಡಲ್ಲ ಅಂತ ಹೇಳ್ತಾ ಇರೋದು. ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆಗಳು, ವಿವಿಧ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಅಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಮಾತಿನ ಚಕಮಕಿ ನಡೀತಾ ಇದೆ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ಪ್ರತಿಭಟನೆಗೆ ಅವಕಾಶ ಕೊಡದ ಪೊಲೀಸರ ಮೇಲೆ ಹರಿಹಾಯ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ರಾಜೀನಾಮೆಯನ್ನ ಕೊಡಬೇಕು, ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಈ ತರದ ಹೇಳಿಕೆಗಳು, ಅದರಲ್ಲೂ ಕೇಂದ್ರ ಮಂತ್ರಿಗಳಾಗಿ ಕೊಟ್ಟದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸೊ ಅವರು ಪ್ರತಿಭಟನೆ ಕೊಡೋವರೆಗೂ ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಸೊ ಪ್ರತಿಭಟನೆಯಲ್ಲಿ ನೋಡ್ಬೋದು ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ. ಇಲ್ಲಿ KSRTC ಬಸ್ಗಳಾಗಿರ್ಬೋದು ಅವೆಲ್ಲವೂ ಎಂದಿನಂತೆ ಸಂಚಾರ ನಡೆಸ್ತಾ ಇವೆ. ಬಟ್ ಖಾಸಗಿ ಸಂಸ್ಥೆಗಳ ಬಸ್ಗಳು ಎಲ್ಲೋ ಬಂದ್ಗೆ ಪ್ರತಿಕ್ರಿಯೆ ಬೆಂಬಲವನ್ನ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಅಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಯಶಸ್ವಿ ಆಗತ್ತಾ ಏನು ಅನ್ನೋದು ಸಂಜೆವರೆಗೂ ಕಾದು ನೋಡ್ಬೇಕಾಗತ್ತೆ. ಸದ್ಯ ಅರಮನೆ ನಗರಿ ಕೋತ ಕೋತ ಅಂತ ಇದೆ. ಕೇಂದ್ರ ಸಚಿವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶತಾಯಗತಾಯ ರಾಜೀನಾಮೆಯನ್ನ ಕೊಡಬೇಕು ಅಮಿತ್ ಶಾ ಅವರು. ಅಂಬೇಡ್ಕರ್ ಅವ್ರ ಬಗ್ಗೆ ಈ ತರದ ಹೇಳಿಕೆಯನ್ನ ಕೊಟ್ಟು ಸುಮ್ಮನಾಗ್ಲಿಕ್ಕಾಗಲ್ಲ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸೊ ಈಗ ಯಾವ ತರ ಇದೆ ಪ್ರತಿಭಟನೆ, ಏನು ಎತ್ತ ಇದೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಬೆಳಗ್ಗೆ 6 ಗಂಟೆಯಿಂದ ಪ್ರತಿಭಟನೆ ಆರಂಭವಾಗಿದೆ. ಅಂಬೇಡ್ಕರ್ ವಿಚಾರದಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆಗೆ ಎಲ್ಲೋ ಆಕ್ರೋಶ ಕೇಳಿ ಬರ್ತಾ ಇದೆ ಅಂತ. ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ, ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಪುಟ್ಟಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ?
ಮೈಸೂರಿನಲ್ಲಿ ನಡೀತಿರತಕ್ಕಂತಹ ಬಂದ್ಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಸರಸ್ವತಿಪುರಂ, ಕುವೆಂಪು ನಗರ ಮತ್ತೆ ಶಾಂತಿನಗರ ಮತ್ತೆ ಅಗ್ರಹಾರ ಮತ್ತೆ ಇನ್ನಿತರ ಭಾಗಗಳಲ್ಲಿ ಪರಿಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಅಮಿತ್ ಶಾ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಬಂದ್ಗೆ ಕರೆ ನೀಡಿದಂಥದ್ದು ಎಲ್ಲೋ ಒಂದ್ ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಭಾಗಗಳ ಸಿಟಿ ಸರೌಂಡಿಂಗ್ ನಲ್ಲಿ ಬಂದ್ ಯಶಸ್ವಿ ಆಗ್ಲಿಲ್ವಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಇದರ ಜೊತೆಯಲ್ಲಿ ಏನು ಬೆಂಬಲಕ್ಕೆ ಏನು ದಲಿತ ಸಂಘರ್ಷ ಸಮಿತಿ ಮತ್ತೆ ಅಂಬೇಡ್ಕರ್ ಸಂಘಟನೆಗಳು ಕರೆದಿದ್ದಂತಹ ಬಂದ್ಗೆ ಇವತ್ತು ಕಾಂಗ್ರೆಸ್ ಕೂಡ ಒಂದು ರೀತಿಯ ಬೆಂಬಲವನ್ನ ನೀಡ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ RSS ನ ಕಚೇರಿ RSS ಕಚೇರಿ ಇರ್ತಕ್ಕಂತಹ ಜಾಗಕ್ಕೆ ಕಾಂಗ್ರೆಸ್ ವಕ್ತಾರರಾದಂತ ಲಕ್ಷ್ಮಣ್ ಮತ್ತು ಆತರ ಸಂಘಟನೆಯ ಸಹಚರಗಳು ಎಲ್ಲರೂ ಸೇರಿ RSS ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡ್ತಾರೆ. ಸೊ ಪೊಲೀಸರು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ. ಸೊ ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂತಹ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸೊ ಮೈಸೂರಿನಲ್ಲಿ ಇರ್ತಕ್ಕಂಥ ಸಿಟಿ ಸರೌಂಡಿಂಗ್ ಸೇರ್ತಕ್ಕಂತಹ ಅಗ್ರಹಾರ, ಕುವೆಂಪು ನಗರ, ಅಶೋಕಪುರಂ, ಶಾಂತಿನಗರ ಮತ್ತೆ ಉದಯಗಿರಿ ಈ ಭಾಗಗಳಲ್ಲಿ ಪರಿಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಎಸ್, ಈಗಾಗಲೇ ಪೊಲೀಸರ ನಡುವೆ ಕೂಡ ಅಲ್ಲಿ ಪ್ರತಿಭಟನಾಕಾರರು ಮಾತಿಗೆ ಮಾತು ಬೆಳೆಸ್ತಾ ಇದ್ರು, ಎಲ್ಲೋ ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಕಿಡಿ ಕಾರ್ತಾ ಇದ್ರು. ಏನ್ ಹೇಳ್ತಿದ್ದಾರೆ ಪ್ರತಿಭಟನಾಕಾರರು ಪುಟ್ಟಸ್ವಾಮಿ? ಪ್ರತಿಭಟನಾಕಾರರಿಗೆ ಯಾವುದೇ ರೀತಿಯ ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಸೊ ಬಲವಂತವಾಗಿ ಒತ್ತಡದ ಮೇಲೆ ಬಂದನ್ನ ಆಚರಿಸೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲೂ ಕೂಡ ಎಲ್ಲಾ ಕಡೆ ಕೂಡ ಒತ್ತಡದಿಂದ ಬಂದನ್ನ ಆಚರಣೆ ಮಾಡೋದಕ್ಕೆ ಪ್ರತಿಭಟನಾಕಾರರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಪೊಲೀಸರು ಮತ್ತು ಏನು ಬಂದ್ಗೆ ಕರೆ ನೀಡಿರ್ತಕ್ಕಂತಹ ಕಾರ್ಯಕರ್ತರ ನಡುವೆ ಇರ್ತಕ್ಕಂಥ ಗೊಂದಲ ಏನಂತ ಹೇಳಿದ್ರೆ ಕೆಲವೊಂದಷ್ಟು ಸಂಸ್ಥೆಗಳಿಗೆ ಈಗ RSS ಅಂತಕ್ಕಂತಹ ಒಂದು ಸಂಘಟನೆಯ ಆಫೀಸ್ಗೆ ಮುತ್ತಿಗೆ ಹಾಕುವಂತಹ ವಿಚಾರದಲ್ಲಿ ಪೊಲೀಸರು ಅದನ್ನ ವಿರೋಧ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಮತ್ತು ಅಮಿತ್ ಶಾ ಅವರ ಪ್ರಕೃತಿ ದಹನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕೂಡ ವಿರೋಧ ಮಾಡ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ ಆಗಿತ್ತು. ಸೊ ಅದರ ಜೊತೆಯಲ್ಲಿ ಪೊಲೀಸರು ಎಲ್ಲಾ ಕಡೆಯೂ ಕೂಡ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಟಿ ಸರೌಂಡಿಂಗ್ ಎಲ್ಲಾ ಕಡೆಯೂ ಕೂಡ ಸುಮಾರು 5,000 ರಿಂದ 10,000 ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮೈಸೂರಿನ ಆಯುಕ್ತರಾಗಿರ್ತಕ್ಕಂತಹ ಆಯುಕ್ತರು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಎಲ್ಲೂ ಕೂಡ ಆ ತರದ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಯಾವೆಲ್ಲ ಸಂಘಟನೆಗಳು ಪುಟ್ಟಸ್ವಾಮಿ ಒಂದು ಬಂದ್ಗೆ ಕೈ ಜೋಡಿಸಿದೆ? ಜೊತೆಗೆ ಅಂಗಡಿ ಮಾರ್ಕೆಟ್ಗಳಾಗಿರ್ಬೋದು, ಬಸ್ ಸಂಚಾರ, ಆಟೋ ಸಂಚಾರ ಇವುಗಳೆಲ್ಲ ಯಾವ ತರ ಇದೆ ಹಾಗಾದ್ರೆ? ಸೊ ಆಟೋ ಸಂಚಾರ ಎಂದಿನಂತೆ ಅಲ್ಲಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು. ಸರ್ಕಾರಿ KSRTC ಬಸ್ಗಳು ಕೂಡ ಅವರ ಚಲನವಲನ ಕೂಡ ಬಹಳ ಅದ್ಭುತವಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಇರ್ತಕ್ಕಂತಹ ಮೈಸೂರಿನಲ್ಲಿ ಇರ್ತಕ್ಕಂತಹ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲೂ ಕೂಡ ಸಿಟಿ ಬಸ್ ಸ್ಟ್ಯಾಂಡ್ಗಳು ಯಾವುದೇ ತರಹದ ಅಡೆತಡೆಗಳಿಲ್ಲದೆ ಚಲನವಲನಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬೆಂಗಳೂರು ಮತ್ತು ಮೈಸೂರು ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತಕ್ಕಂತಹ ಸಬರ್ ಬಸ್ ಸ್ಟ್ಯಾಂಡ್ ಏನಿದೆಯೋ ಆ ಬಸ್ ಸ್ಟ್ಯಾಂಡ್ ನಲ್ಲೂ ಕೂಡ KSRTC ಬಸ್ಗಳು ಸರಾಗವಾಗಿ ಚಲನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರಿಗೆ ಬಂದ್ ಕರೆಯನ್ನ ನೀಡಿರ್ತಕ್ಕಂತಹ ವಿಚಾರವಾಗಿ ಕೆಲವೊಂದಷ್ಟು ಸಂಘಟನೆಗಳು ಆಟೋ ಮಾಲೀಕರು